ಇವತ್ತಿನ ಮೊದಲನೆಯ ಪ್ರಶ್ನೆ, 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ಸುದರ್ಶನ್ ಪಟ್ನಾಯಕ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2025ನೇ ಸಾಲಿನ 60ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂದ್ರೆ ಇಲ್ಲಿ ವೈರ್ ಮುತ್ತು ಅಂತಕ್ಕಂಥವ್ರು 2025ನೇ ಸಾಲಿನ 60ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ, ವಿಶ್ವ ಸಂತೋಷ ವರದಿಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ. ವಿಶ್ವ ಸಂತೋಷ ವರದಿಯಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 116ನೆಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ಸಂತೋಷ ವರದಿ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಫಿನ್ಲ್ಯಾಂಡ್ ಅಂತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿ ಕಂಡು ಬರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೇಪಾಳದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಯಾರಪ್ಪ ಅಂದ್ರೆ ಇಲ್ಲಿ ಬಾಲೇಂದ್ರ ಶಾ ಅಂತಕ್ಕಂಥವ್ರು ನೇಪಾಳದ ನೂತನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರ. ನೆಕ್ಸ್ಟು ಆರನೆಯ ಪ್ರಶ್ನೆ, ವಸುಧಾಮೃತ ಯೋಜನೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆಯಪ್ಪ ಅಂದ್ರೆ ಈ ಯೋಜನೆ ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿರ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ದುರ್ಗಾ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ನೋಡಿ. ಈ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 1 ಕೋಟಿ ಮೌಲ್ಯದ ನೋಟು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಇರಾನ್ ಅಂತಕ್ಕಂಥದ್ದು 1 ಕೋಟಿ ಮೌಲ್ಯದ ಒಂದು ನೋಟನ್ನು ಬಿಡುಗಡೆ ಮಾಡಿರ್ತದ. ಇನ್ನು ಏಕರೂಪ ನಾಗರಿಕ ಸಂಹಿತೆ ಅಂಗೀಕರಿಸಿದ ದೇಶದ 2ನೇ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಒಡಿಸ್ಸಾ ಅಂತಕ್ಕಂಥದ್ದು 2ನೇ ರಾಜ್ಯ ಆಗಿರ್ತದೆ ನೋಡಿ. 1ನೇ ರಾಜ್ಯದ ಬಗ್ಗೆ ಬಹಳ ಪ್ರಶ್ನೆಗಳನ್ನು ಕೇಳಿದರು ಹಿಂದಿನ ಒಂದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ವಿವಿಧ ಎಲ್ಲ ಎಕ್ಸಾಮಲ್ಲಿ ಕೂಡ ಪ್ರಶ್ನೆ ಸುಮಾರು ಬಾರಿ ಆಗಿರ್ತದೆ. ಇನ್ನು ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಒಡಿಸ್ಸಾ ಅಂತಕ್ಕಂಥ ನೋಡಿ. ಇದನ್ನು ಕೂಡ ಉಚಿತ ಅಕ್ಕಿಯನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ ನೋಡಿ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯದಲ್ಲಿ ಕೂಡ ಒಂದು ಯೋಜನೆಗಳನ್ನು ಜಾರಿಗೆ ಬಂದಿರ್ತದೆ. ಅದರ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನು ಆಲ್ರೆಡಿ ಬಹಳ ಕೇಳಿದ್ದಾನೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಬಹಳ ಜಾಗರೂಕತೆಯಿಂದ ನೀವು ಕೂಡ ಓದಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ಆ ಟ್ರೆಂಡ್ ಯಾವ ರೀತಿಯದ ಆ ರೀತಿಯ ನೀವು ಕೂಡ ಎಲ್ಲವನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಇದನ್ನ ಕೇಳ್ತಾನೆ ಇದನ್ನ ಕೇಳಲ್ಲ ಅನ್ನೋದಿಲ್ಲ, ಎಲ್ಲವನ್ನ ಕೇಳ್ತಾ ಇರ್ತಾನೆ. ಆದ್ದರಿಂದ ನೀವು ಕೂಡ ಎಲ್ಲವನ್ನ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬೇಕಾಗ್ತದ. ನೆಕ್ಸ್ಟು 11ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಭೀಮ್ ಆ್ಯಪಿಗೆ ಇತ್ತೀಚೆಗೆ ಯಾರು ರಾಯಭಾರಿಯಾಗಿ ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅಂತಕ್ಕಂಥವ್ರು ಭೀಮ್ ಆ್ಯಪಿಗೆ ಇತ್ತೀಚೆಗೆ ರಾಯಭಾರಿಯಾಗಿ ನೇಮಕ ಆಗಿರ್ತಾರೆ. ಇನ್ನು ಚೀನಾ ದೇಶಕ್ಕೆ ಭಾರತದ ನೂತನ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ವಿಕ್ರಮ ದೊರೆಸ್ವಾಮಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ. ನೆಕ್ಸ್ಟು 13ನೇ ಪ್ರಶ್ನೆ, ಇತ್ತೀಚೆಗೆ ನಿಧನ ಹೊಂದಿರತಕ್ಕಂಥ KN ಪಣಿಕ್ಕರ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ನೋಡಿ. ಇತ್ತೀಚೆಗೆ ನಿಧನ ಹೊಂದಿದವರ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಇವರು ಒಬ್ಬರು ಇತಿಹಾಸಕಾರರು ಆಗಿರ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನಿವೇಶ ಮಿತ್ರ 3.0 ಯೋಜನೆ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ನೋಡಿ. ಈ ಯೋಜನೆ ಅಂತಕ್ಕಂಥದ್ದು ಉತ್ತರ ಪ್ರದೇಶ ರಾಜ್ಯ ಜಾರಿಗೆ ತಂದಿರತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಣೆ ಮಾಡಲಾಗುತ್ತದೆ ನೋಡಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಇಲ್ಲಿ ಮಾರ್ಚ್ 8ರಂದು ಆಚರಣೆ ಮಾಡ್ತಾರೆ ನೋಡಿ. ಈ ದಿನಾಚರಣೆಗಳ ಬಗ್ಗೆನೂ ಕೂಡ 1 ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ನೀವು ಸ್ವಲ್ಪ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಯಾರೆಲ್ಲ ಹೊಸದಾಗಿ ಅಧ್ಯಯನ ಮಾಡ್ತೀರಾ ಅವರು ಈ ಕಡೆ ಗಮನವನ್ನು ಕೊಡಬೇಕಾಗ್ತದೆ.
2-3 ಸಾರಿ ಎಕ್ಸಾಮ್ ಬರೆದವ್ರಿಗೆ ಆಲ್ರೆಡಿ ಗೊತ್ತಿರ್ತದ. ಅವ್ರು ಯಾವುದೇ ಕಾರಣಕ್ಕೂ ಒಂದು ಮಿಸ್ಸನ್ನು ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಹೊಸದಾಗಿ ಎಕ್ಸಾಮನ್ನು ಬರಿತಕ್ಕಂಥ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಮಿಸ್ಸನ್ನು ಮಾಡ್ಕೋಬೇಡಿ. ನೆಕ್ಸ್ಟು 16ನೇ ಪ್ರಶ್ನೆ, ವಿಶ್ವ ವನ್ಯಜೀವಿ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಮಾರ್ಚ್ 3ರಂದು ಆಚರಣೆ ಮಾಡ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ 17ನೇ ಪ್ರಶ್ನೆ ನೋಡಿ, ಮಾರ್ಚ್ 15ರಂದು ಆಚರಣೆ ಮಾಡ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತೇಳಿ ಇಲ್ಲಿ ಯಾವಾಗ ಆಚರಣೆಯನ್ನ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಮಾರ್ಚ್ 21ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ವಿಶ್ವ ಜಲ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಜಲ ದಿನ ಅಂತೇಳಿ ಇಲ್ಲಿ ಮಾರ್ಚ್ 22ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ವಿಶ್ವ ಕ್ಷಯರೋಗ ದಿನ ಅಂತೇಳಿ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಕ್ಷಯರೋಗ ದಿನ ಅಂತೇಳಿ ಇಲ್ಲಿ ಮಾರ್ಚ್ 24ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು 21ನೇ ಪ್ರಶ್ನೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇಲ್ಲಿ ಸಾಧ್ವಿ ನಿರಂಜನ್ ಜ್ಯೋತಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ದೇಶದ ಮೊದಲ ದಯಾಮರಣ ಪ್ರಕರಣ ಯಾವ ರಾಜ್ಯದಲ್ಲಿ ನಡೆಯಿತು? ನೋಡಿ, ದೇಶದಲ್ಲಿ ಮೊದಲ ಬಾರಿಗೆ ಉತ್ತರ ಪ್ರದೇಶದಲ್ಲಿ ದಯಾಮರಣ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ನೀಡಿರ್ತದೆ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026 ಅಂತಾರಾಷ್ಟ್ರೀಯ ಅರಣ್ಯ ದಿನದ ಧ್ಯೇಯ ವಾಕ್ಯ ಏನಾಗಿತ್ತು? ನೋಡಿ, 2026 ಒಂದು ಅಂತಾರಾಷ್ಟ್ರೀಯ ಅರಣ್ಯ ದಿನದ ಒಂದು ಧ್ಯೇಯ ವಾಕ್ಯ ಏನಾಗಿತ್ತು ಅಪ್ಪ ಅಂದ್ರೆ ಇಲ್ಲಿ ಅರಣ್ಯಗಳು ಮತ್ತು ಆರ್ಥಿಕತೆಗಳು ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ, 2026 ವಿಶ್ವ ಜಲ ದಿನದ ಒಂದು ಧ್ಯೇಯ ವಾಕ್ಯ ಏನಾಗಿತ್ತು ಅಪ್ಪ ಅಂದ್ರೆ ಇಲ್ಲಿ ನೀರು ಮತ್ತು ಲಿಂಗ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ, ಭಾರತದ ಮೊದಲ LPG ATM ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ನೋಡಿ, ಇದು ಯಾವ ಗ್ರಾಮದಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆಪ್ಪ ಅಂದ್ರೆ LPG ATM ಅನ್ನು ಗುರುಗ್ರಾಮದಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. 26ನೇ ಪ್ರಶ್ನೆ, ಇತ್ತೀಚೆಗೆ ಏಪ್ರಿಲ್ 2026ರಲ್ಲಿ ಭಾರತದ 99ನೇ ರಾಮ್ಸರ್ ಸೈಟ್ ಆಗಿ ಸೇರ್ಪಡೆಗೊಂಡಿರ್ತಕ್ಕಂಥ ಶೇಖಾ ಜಿಲ್ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ನೋಡಿ, ಈ ಪಕ್ಷಿಧಾಮ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಏಪ್ರಿಲ್ 2026ರಿಂದ ಮಾರ್ಚ್ 2029ರವರೆಗಿನ ಅವಧಿಗಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ತನ್ನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಒಂದು ಚೌಕಟ್ಟಿನ ಹೆಸರು ಏನು ಅಪ್ಪ ಅಂದ್ರೆ ಇಲ್ಲಿ ಉತ್ಕರ್ಷ 2029 ಅಂತಕ್ಕಂಥದ್ದು ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇನ್ನು ಏಪ್ರಿಲ್ 2026ರಲ್ಲಿ ಜಾಗತಿಕ ಸುದ್ದಿಯಲ್ಲಿದ್ದ ಮೌಂಟ್ ಎರೆಬಸ್ ಸಕ್ರಿಯ ಜ್ವಾಲಾಮುಖಿ ಯಾವ ಖಂಡದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಏಪ್ರಿಲ್ 2026ರಲ್ಲಿ ಗ್ರಾಮೀಣ ಭಾಗದ ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸಲು ಯಾವ ಹೊಸ ಯೋಜನೆಯನ್ನು ಪ್ರಕಟ ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಸ್ತ್ರೀ ಶಕ್ತಿಯ ಉನ್ನತಿ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026 ಏಪ್ರಿಲ್ 2026ರಲ್ಲಿ ಜಾಗತಿಕ ಸೈಬರ್ ಭದ್ರತಾ ಸೂಚಾಂಕದಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ನೋಡಿ, ನಮ್ಮ ಭಾರತ ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿ ಇದೆಯಪ್ಪ ಅಥವಾ ಯಾವ ಸ್ಥಾನವನ್ನು ಪಡೆದುಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 9ನೇ ಸ್ಥಾನವನ್ನು ಪಡೆದುಕೊಂಡಿರ್ತದೆ.
ನೆಕ್ಸ್ಟು 31ನೆಯ ಪ್ರಶ್ನೆ, ಭಾರತದ ಮೊದಲ ನೈತಿಕ ಕೃತಕ ಬುದ್ಧಿಮತ್ತೆ ಕೇಂದ್ರವನ್ನು ಏಪ್ರಿಲ್ 2026ರಲ್ಲಿ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ. ಇದನ್ನು ಎಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆಪ್ಪ ಅಂದ್ರೆ ನವದೆಹಲಿಯಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾರೆ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಏನು ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಇಲ್ಲಿ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಅಶೋಕ್ ಕುಮಾರ್ ಲಹರಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಚಿತಾ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು ನೋಡಿ. ಚಿತಾ ಆಂದೋಲನವನ್ನು ಎಲ್ಲಿ ನಡೆಸಲಾಯಿತು ಅಪ್ಪ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ ನಡೆಸಲಾಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಎಷ್ಟು 34ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ನೋಡಿ. ಗಂಗೋತ್ರಿ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಆದಾಯ ತೆರಿಗೆ ಇಲಾಖೆಯು ಬಿಡುಗಡೆ ಮಾಡಿದ ಸಾತಿ ಎಂದರೇನು ನೋಡಿ. ಸಾತಿ ಅಂದರೆ ಏನು ಅಪ್ಪ ಅಂದ್ರೆ ಇಲ್ಲಿ 35ನೆಯ ಪ್ರಶ್ನೆ ನೋಡಿ. ಇದು AI ಆಧಾರಿತ ಚಾಟ್ ಬಾಟ್ ಆಗಿರ್ತಕ್ಕಂಥದ್ದು ನೋಡಿ. AI ಆಧಾರಿತ ಒಂದು ಚಾಟ್ ಬಾಟ್ ಆಗಿರ್ತದೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 36ನೆಯ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಭಾರತೀಯ ಮೂಲದ ಬರಹಗಾರ್ತಿ ಯಾರು ನೋಡಿ. ಭಾರತದ ಮೂಲದ ಒಂದು ಬರಹಗಾರ್ತಿ ಯಾರಪ್ಪ ಅಂದ್ರೆ ಇಲ್ಲಿ ಪದ್ಮ ವಿಶ್ವನಾಥನ್ ಅಂತಕ್ಕಂಥ ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2026ನೇ ಸಾಲಿನ ನಾಡೋಜ ಕೋ ಚನ್ನಬಸಪ್ಪ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ನೋಡಿ. ನಾಡೋಜ ಕೋ ಚನ್ನಬಸಪ್ಪ ಅಂತಕ್ಕಂಥ ಒಂದು ಪ್ರಶಸ್ತಿಗೆ ಜಿ ರಾಮಕೃಷ್ಣನ್ ಅಂತಕ್ಕಂಥವ್ರು ಇಲ್ಲಿ ಆಯ್ಕೆ ಆಗಿರ್ತಾರೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತದ ವಿಮಾ ವಲಯಕ್ಕೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಯಾವ ಸಂಸ್ಥೆಯ ಪರಿಚಯ ಮಾಡಿದೆ ನೋಡಿ. ಇಲ್ಲಿ ಯಾವ ಸಂಸ್ಥೆಯ ಪರಿಚಯವನ್ನು ಮಾಡ್ತದಪ್ಪ ಅಂದ್ರೆ ಭಾರತದ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥದ್ದು ಪರಿಚಯ ಮಾಡ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆಯ ಮಂಡಳಿ ಯಾವ ಸಂಸ್ಥೆಯ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿದೆ ನೋಡಿ. ಇದು ಯಾವ ಸಂಸ್ಥೆಯ ಅಡಿಯಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ವಿಶ್ವವಿದ್ಯಾಲಯ ಅನುದಾನಿತ ಆಯೋಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 40ನೆಯ ಪ್ರಶ್ನೆ, ಮಧುಗಿರಿ ಬೆಟ್ಟದ ಇಳಿಜಾರಿನಲ್ಲಿ ಇತ್ತೀಚೆಗೆ ಪತ್ತೆಯಾದ ಅಪರೂಪದ ಹಾವು ಯಾವುದು ನೋಡಿ. ಇತ್ತೀಚೆಗೆ ಒಂದು ಅಪರೂಪದ ಹಾವು ಮಧುಗಿರಿ ಬೆಟ್ಟದಲ್ಲಿ ಕಂಡು ಬಂದಿದೆ. ಅದು ಯಾವುದು ಅಪ್ಪ ಅಂದ್ರೆ ಇಲ್ಲಿ ನಾಗಾರ್ಜುನ ಸಾಗರ ರೇಸಸ್ ಅಂತಕ್ಕಂಥದ್ದು ನೋಡಿ. ರೇಸರ್ ಅಂತಕ್ಕಂಥ ಒಂದು ಹಾವು ಪತ್ತೆ ಆಗಿರ್ತಕ್ಕಂಥದ್ದು ನೋಡಿ. ಈ 40ನೆಯ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 41ನೆಯ ಪ್ರಶ್ನೆ, 2026ರ ಪ್ರತಿಷ್ಠಿತ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ನೋಡಿ. ಕಲಾನಿಧಿ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರಪ್ಪ ಅಂದ್ರೆ ಇಲ್ಲಿ ಜಯಂತ ಕುಮರೇಶ್ ಅಂತಕ್ಕಂಥವ್ರು ಆಯ್ಕೆ ಆಗಿರ್ತಾರೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು ರಾಜ್ಯ ಮತ್ತು ಕೇಂದ್ರ ತೆರಿಗೆಗಳು ಮತ್ತು ಸುಂಕಗಳ ರಿಯಾಯಿತಿ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ನೋಡಿ. ಇದು ಯಾವ ವಲಯಕ್ಕೆ ಸಂಬಂಧಪಡ್ತದಪ್ಪ ಅಂದ್ರೆ ಇದು ಜವಳಿ ವಲಯಕ್ಕೆ ಸಂಬಂಧ ಪಟ್ಟಿರ್ತದೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಏನು ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಕೇಂದ್ರ ಬ್ಯಾಂಕ್ ಯಾವುದು ನೋಡಿ. ಭಾರತದಲ್ಲಿ ನೋಟುಗಳನ್ನು ಮುದ್ರಣೆ ಮಾಡ್ತಕ್ಕಂಥ ಒಂದು ಬ್ಯಾಂಕ್ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ RBI ಬ್ಯಾಂಕ್ ಅಂತಕ್ಕಂಥದ್ದು
ಮುದ್ರಣ ಮಾಡ್ತಕ್ಕಂಥ ನೋಡಿ. ಇವಾಗ ಯಾಕೆ ಪ್ರಚಲಿತದಲ್ಲಿದೆಯಪ್ಪ ಅಂದ್ರೆ ಇವಾಗ ಮತ್ತೆ ಪ್ಲಾಸ್ಟಿಕ್ ನೋಟುಗಳನ್ನು ಜಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು. ಏನು ದಂತ ಭಾಗ್ಯ ಯೋಜನೆ ಯಾರಿಗೆ ಅನ್ವಯಿಸುತ್ತದೆ ನೋಡಿ. ದಂತ ಭಾಗ್ಯ ಅಂತಕ್ಕಂಥ ಯೋಜನೆಯನ್ನು ಹೊಸ ಯೋಜನೆ ಜಾರಿಗೆ ಬಂದಿದೆ. ಇದು ಯಾರಿಗೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಇಲ್ಲಿ 45 ವರ್ಷ ಮೇಲ್ಪಟ್ಟ BPL ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಈ ಯೋಜನೆ ಸಂಬಂಧಪಟ್ಟಿರ್ತದೆ. ಏನು ನೆಕ್ಸ್ಟ್ 45ನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಚೇತನ್ ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆ ನೋಡಿ. ಇದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಚೇತನ್ ಅಂತಕ್ಕಂಥದ್ದು ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ಇದು ಗಡಿ ರಸ್ತೆಗಳ ಒಂದು ಸಂಸ್ಥೆಗೆ ಸಂಬಂಧವನ್ನು ಪಟ್ಟಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕರ್ನಾಟಕ ಪೊಲೀಸರು ಜಾರಿಗೆ ತಂದಿರುವ ಆಸರೆ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ನೋಡಿ. ಆಸರೆ ಅಂತಕ್ಕಂಥ ಯೋಜನೆ ಕರ್ನಾಟಕ ಒಂದು ಪೊಲೀಸರು ಜಾರಿಗೆ ತಂದಿರ್ತದೆ. ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ರಕ್ಷಣೆ ಮಾಡ್ತಕ್ಕಂಥ ಒಂದು ಮುಖ್ಯ ಉದ್ದೇಶವನ್ನು ಹೊಂದಿರ್ತದೆ. ಇನ್ನು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಭಿಯಾನವನ್ನು ನಡೆಸುವ ಇಲಾಖೆ ಯಾವುದು ಅಂತೇಳಿ ಇಲ್ಲಿ 47ನೆಯ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 48ನೆಯ ಪ್ರಶ್ನೆ, 2026ರ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ನಮ್ಮ ಭಾರತ ಜಾಗತಿಕವಾಗಿ ಯಾವ ಸ್ಥಾನದಲ್ಲಿದೆ ನೋಡಿ. ನಮ್ಮ ಭಾರತ ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ನಮ್ಮ ಭಾರತ 3ನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು 49ನೆಯ ಪ್ರಶ್ನೆ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ನೋಡಿ. ಕಾಳಿ ಅಂತಕ್ಕಂಥ ಹುಲಿಯ ಸಂರಕ್ಷಿತ ಪ್ರದೇಶ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಕೊನೆಯ 50ನೆಯ ಪ್ರಶ್ನೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ಹಿಂದಿನ ಎಲ್ಲ ತಿಂಗಳ ವಿಡಿಯೋಗಳು ಮತ್ತು PDF-ಗಳು ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು. ಒಂದ್ಸಾರಿ ಜಾಯಿನ್ ಆಗಿ. ಇಲ್ಲಿ ವಿಶ್ವ ಹವಾಮಾನ ದಿನ ಅಂತೇಳಿ ಯಾವಾಗ ಆಚರಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.